ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊಟ್ಟೆ ಸಾಂಬಾರಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: 1 ಬೌಲ್ ತೆಂಗಿನ ತುರಿ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ, ಮತ್ತು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಒಂದು. ಇದು ಆಪ್ಷನಲ್ಲು, ಟೊಮೊಟೊ ಹಣ್ಣು ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಪುದೀನ ಸೊಪ್ಪು, ಕೊತ್ತಂಬರಿ ಮತ್ತು ಈರುಳ್ಳಿ ಮತ್ತು ಮೊಟ್ಟೆ, ಅರಿಶಿಣದ ಪುಡಿ, ಧನಿಯಾ ಪುಡಿ ಮತ್ತು ಮಟನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇವಾಗ ಫಸ್ಟು ಮಸಾಲೆನ ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ತೆಂಗಿನ ತುರಿ, ಟೊಮೊಟೊ ಹಣ್ಣು, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಸ್ವಲ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿನ ಫ್ರೈ ಮಾಡೋಕ್ಕೆ ಅಂತ ಹಾಗೆ ಇಟ್ಕೋತಾ ಇದ್ದೀನಿ. ಇವಾಗ ಇದನ್ನು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ. ಫುಲ್ ಇದು ಸಣ್ಣಕ್ಕೆ ರುಬ್ಕೋಬೇಕು, ತರ್ತರಿಯಾಗಿರಬಾರ್ದು, ಫುಲ್ ಪೇಸ್ಟ್ ಥರ ಆಗಿರಬೇಕು, ಆವಾಗ ಸಾಂಬಾರು ಚೆನ್ನಾಗಾಗುತ್ತೆ. ಇದಕ್ಕೇ ನಾನು ಮಸಾಲ ಪೌಡರ್ನು ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಅರಿಶಿಣದ ಪುಡಿ, ಮತ್ತು 1-2 ಟೇಬಲ್ ಸ್ಪೂನು ಧನಿಯಾ ಪೌಡರ್ ತಗೋತಾ ಇದ್ದೀನಿ. ಇದು ಚಿಕ್ಕ ಸ್ಪೂನು, ಅದಕ್ಕೋಸ್ಕರ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಮಟನ್ ಸಾಂಬಾರು ಪೌಡರ್, ನೀವು ಸಾಂಬಾರು ಪೌಡರ್ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ. ನಾನು ಮಟನ್ ಸಾಂಬಾರಿಗೆ ಬೇರೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು 1 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನೀರು ಹಾಕ್ಕೊಂಡು ಫುಲ್ ಪೇಸ್ಟ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲನೂ. ಮಸಾಲೆ ರುಬ್ಕೊಂಡು ರೆಡಿಯಾಗಿದೆ ನೋಡಿ, ಎಷ್ಟು ನುಣ್ಣಗಾಗಿದೆ ಅಂತ. ಈ ಥರ ಫುಲ್ ಸಣ್ಣಕ್ಕೆ ರುಬ್ಕೋಬೇಕು ಮಸಾಲೆನ. ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಸಾಂಬಾರನ್ನ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಹಚ್ಕೋತಾ ಇದ್ದೀನಿ. ಪಾತ್ರೆ ಕಾದ್ಮೇಲೆ 1-2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ನಾನು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇರೋದು. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ, ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಹಾಕೋತಾ ಇದ್ದೀನಿ. ಈ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಹಂಗೆ ಉಟ್ಕೊಳ್ಳೋಣ. ನೋಡಿ, ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ. ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಇದನ್ನು ಹಾಕೋಬೇಕು. ನೋಡಿ, ಮೊಟ್ಟೆ ಸಾಂಬಾರು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ 15 ಮಿನಿಟ್ಸ್ ಅಷ್ಟರೊಳಗೇ ಮಾಡಿಬಿಡ್ಬೋದು. ಮಸಾಲೆ ರುಬ್ಕೊಂಡು ಒಗ್ಗರಣೆಗೆ ಹಾಕಿದ್ರೆ ಸಾಂಬಾರು ಬೆಂದರೆ ಮುಗ್ದೆ ಹೋಗುತ್ತೆ ಸಾಂಬಾರು. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಮಾತ್ರ. ಸ್ವಲ್ಪ ನೀರನ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ.
ಸಾಂಬಾರು ನೋಡಿ ಗಟ್ಟಿ ಇದೆ, ಸ್ವಲ್ಪ ಮಳ್ಳಿ ಇದು, ಸ್ವಲ್ಪ ಬೆಂದ ಮೇಲೆ ನೀರನ್ನ ಹಾಕೋತೀನಿ. ಅಲ್ಲಿವರೆಗೂ ಕೂಡ ಹೀಗೆ ಬೇಯಿಸ್ತೀನಿ. ನೋಡಿ ಇವಾಗ ಸಾಂಬಾರು ಮಳ್ತಿದೆ. ಇವಾಗ ನಾನು ಇದಕ್ಕೆ ನೀರನ್ನ ಹಾಕ್ಕೊಂಡು ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅದಕ್ಕೆ ನೀರನ್ನು ಹೆಚ್ಚಿಸ್ಕೊತೀನಿ. ಫಸ್ಟೇ ಏನಕ್ಕೆ ನೀರು ಹಾಕಲಿಲ್ಲ ಅಂತ ಹೇಳಿದ್ರೆ, ಎಲ್ಲ ನಾವು ಮಸಾಲೆನ ಹಸಿಯಾಗಿ ಹಾಕಿದ್ದೋ ಅಲ್ವಾ, ಫ್ರೈ ಮಾಡಿಕೊಂಡು ರುಬ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಅದು ಹಸಿ ವಾಸನೆ ಎಲ್ಲ ಹೋಗಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಈ ಥರ ಬೇಯಿಸ್ಕೊಂಡೆ. ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಮಗೆ ಎಷ್ಟು ತೆಳು ಬೇಕು. ಈ ಸಾಂಬಾರ ಮುದ್ದೆ ಜೊತೆ, ಅನ್ನದ ಜೊತೆ ಎಲ್ಲ ತಿನ್ಬೋದು. ಅನ್ನದ ಜೊತೆ ಅಂದರೆ ಸ್ವಲ್ಪ ಗಟ್ಟಿನೇ ಇರಲಿ, ಮುದ್ದೆಗೆ ಅಂದರೆ ಸ್ವಲ್ಪ ತೆಳುನೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಇವಾಗ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸಾಂಬಾರು. ಇವಾಗಲೇ ಉಪ್ಪು ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋತೀನಿ. ಮಸಾಲೆ, ಉಪ್ಪು, ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಇವಾಗ ಇದು ಒಂದೆರಡು ಕುದಿ ಬರಲಿ, ಆಮೇಲೆ ಮೊಟ್ಟೆನ ಆ್ಯಡ್ ಮಾಡ್ತೀನಿ. ಸಾಂಬಾರು ಮಳ್ಳದ ಮೇಲೇ ಯಾವತ್ತಿದ್ರೂ ಮೊಟ್ಟೆನ ಹಾಕಬೇಕು. ಇವಾಗಲೇ ಹಾಕಕ್ಕೆ ಹೋಗ್ತು ಅಂತ ಅಂದರೆ ಮೊಟ್ಟೆ ಎಲ್ಲ ಎತ್ಕೊಬಿಡುತ್ತೆ, ಆವಾಗ ಸಾಂಬಾರಲ್ಲಿ ಚೆನ್ನಾಗಿರಲ್ಲ. ಸ್ವಲ್ಪ ಒಂದೆರಡು ಕುದಿ ಬಂದ ಮೇಲೆ ಮೊಟ್ಟೆನ ಆ್ಯಡ್ ಮಾಡಿಕೊಂಡ್ರೆ ಮೊಟ್ಟೆ ಹಾಗೇ ಇರುತ್ತೆ. ಇವಾಗ ನೋಡಿ ಸಾಂಬಾರು ಕುದೀತಿದೆ. ಇವಾಗ ಇದಕ್ಕೆ ಮೊಟ್ಟೆನ 1 by 1 ಆ್ಯಡ್ ಮಾಡ್ತಾ ಹೋಗ್ತೀನಿ. ಮೊಟ್ಟೆ ಹಾಕಬೇಕಾದ್ರೆ ಕೇರ್ಫುಲ್ಲಾಗಿ ಹಾಕಿ, ಒಂದ್ರ ಮೇಲೆ ಒಂದು ಹಾಕಬೇಡಿ, ದೂರ ದೂರ ಹಾಕ್ಕೊಳ್ಳಿ. ಹೀಗೆ ಮೊಟ್ಟೆ ಹಾಕ್ಬಿಟ್ಟು ಒಂದು ಫ್ಯೂ ಸೆಕೆಂಡ್ಸು ಹಾಗೆ ಬೇಯಲಿ ಅಂತ ಬಿಟ್ಬಿಡಬೇಕು. ಮೊಟ್ಟೆ ಹಾಕಿದ ತಕ್ಷಣ ಸೌಟಲ್ಲಿ ತಿರುವಕ್ಕೆ ಹೋಗಬಾರ್ದು, ಹಾಕಿದ ಮೊಟ್ಟೆ ಎಲ್ಲ ಒಡ್ಕೊಬಿಡುತ್ತೆ. ಸ್ವಲ್ಪ ಅದು ಬೆಂದ ಮೇಲೆ ಆಮೇಲೆ ಸೌಟ್ ಹಾಕೊಂಡು ತಿರುಗಿಸ್ಕೊಳ್ಳೋಣ. ಒಂದು ಫ್ಯೂ ಸೆಕೆಂಡ್ಸ್ ಹಾಗೆ ಸಾಂಬಾರಲ್ಲಿ ಮೊಟ್ಟೆ ಬೇಯಲಿ ಅಂತ ಬಿಟ್ಬಿಟ್ಟಿದೆ. ಇವಾಗ ನೋಡೋಣ ಯಾವ ಥರ ಆಗಿದೆ ಅಂತ. ನೋಡಿ ಮೊಟ್ಟೆ ಎಲ್ಲೂ ಒಡೆದೋಗಿಲ್ಲ, ನಾವು ಯಾವ ಥರ ಬಿಟ್ಟಿದ್ದೋ ಹಾಗೇ ಇದೆ. ಈ ಥರ ಇದ್ದರೆ ಸಾಂಬಾರು ಹಾಕ್ಕೊಡ್ಬೇಕಾದ್ರೆ ಒಂದೊಂದು ಮೊಟ್ಟೆನ ಈ ಥರ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಬೇಯಬೇಕು, ಹಾಗೆ ಬೇಯಲಿ. ಇವಾಗ ನೋಡಿ ಸಾಂಬಾರು ಬೆಂದಿದೆ, ಮೊಟ್ಟೆನೂ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ ನೋಡಿ ಈ ಥರ ಉಂಡೆ ಮೊಟ್ಟೆನೇ ಇರುತ್ತೆ. ಇವಾಗ ಇದಕ್ಕೆ ಲಾಸ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು, ಅದನ್ನು ಉದುರಿಸ್ತಾ ಇದ್ದೀನಿ. ನೋಡಿ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ರೈಸ್ ಜೊತೆ, ಮುದ್ದೆ ಜೊತೆ ಸರ್ವ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಗಟ್ಟಿಯಾಗಿ ಮಾಡಿಕೊಂಡ್ರೂ ಕೂಡ ಚಪಾತಿಗೆ, ಪೂರಿಗೆಲ್ಲ ತಿನ್ಬೋದು. ನೋಡಿದ್ರಲ್ಲ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ. ಕ್ವಿಕ್ಕಾಗಿ ಈಸಿ ಸ್ಟೆಪ್ಪಲ್ಲಿ ಮೊಟ್ಟೆ ಸಾಂಬಾರನ್ನ ಮಾಡ್ಬೋದು. ಈ ಥರ ಮೊಟ್ಟೆ ಸಾಂಬಾರನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.